ಬಸವ ತತ್ವಗಳು ಇನ್ನು 1000 ವರ್ಷಗಳು ಕಳೆದರೂ ಜೀವಂತವಾಗಿರುತ್ತವೆ ಎಂದು ಬೆಟ್ಟದಹಳ್ಳಿಯ ಚಂದ್ರಶೇಖರ ಸ್ವಾಮೀಜಿ ಹೇಳಿದರು. ಗುಬ್ಬಿ ತಾಲೂಕಿನ ಹೇರೂರು ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ತಾಲೂಕು ಬಸವ ಜಯಂತಿ ಆಚರಣಾ ಸಮಿತಿ ಆಯೋಜಿಸಿದ್ದ ಬಸವ ಜಯಂತಿ ಹಾಗೂ ಬಸವ ತತ್ವ ಚಿಂತನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಸೋಮವಾರ 6 ಗಂಟೆಯಿಂದ ಆರಂಭವಾಗುವಂತಹ ಬಸವ ತತ್ವ ಚಿಂತನಾ ಕಾರ್ಯಕ್ರಮಗಳು, ಮೆರವಣಿಗೆ ಇಷ್ಟೆಲ್ಲ ಸ್ವಾಮೀಜಿಗಳನ್ನ ಕರೆದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಮೂಲಕ ಬಸವ ತತ್ವಗಳನ್ನ ತಿಳಿಸಿದಂತ ಮಹತ್ವದ ಕಾರ್ಯ ಇಂದು ಆಗಿರುವುದು ನಿಜಕ್ಕೂ ಖುಷಿ ತಂದಿದೆ ಅಂತ ತಿಳಿಸಿದ್ರು. ವಯಸ್ಸಿನ ಮಕ್ಕಳು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ. ಇವತ್ತೊಂದು ಸಭೆ ಎಷ್ಟು ಅದ್ಭುತ ಇದೆ ಅಂದ್ರೆ, ಕೆಲವೊಂದು ಸಮಯದಲ್ಲಿ 40-50 ವರ್ಷದ ಮೇಲಿನ ಜನನೇ ಭಾಗವಹಿಸುವಂತಹ ವ್ಯವಸ್ಥೆಗಳಿತ್ತು. ಆದರೆ ಇವತ್ತು ಮಾತ್ರ ಆಹಾರ ವೃದ್ಧಾಪ್ಯಗಳ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಎಲ್ಲರಿಗೂ ಭಾಗವಹಿಸಿದ್ದೀರ. ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ಭಾವಿಸಬೇಕಾಗ್ತದೆ. ಇವತ್ತು ನಾವು ಬಸವಾದಿ ಶರಣರ ಸಂಸ್ಕಾರವನ್ನು ಅವರು ನಡ್ಕೊಟ್ಟಂತ ನುಡಿ ಹೋಗಿರ್ತಕ್ಕಂಥ ಆಚಾರ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಿ ಈ ಸಮಾಜವನ್ನು ಬೆಳಗಿಸಬೇಕಾಗಿದೆ, ಸಮಾಜವನ್ನು ಉದ್ಧಾರ ಮಾಡಬೇಕಾಗ್ತಕ್ಕಂಥ ಮಾತನ್ನು ಹೇಳ್ತಾ ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ದಾರಿ ತಪ್ಪುವ ಸಾಧ್ಯತೆಗಳು ಹೆಚ್ಚಾಗಿರುವ ಈ ಕಾಲದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಯುವಕರು ಬಸವಣ್ಣನವರ ಚಿಂತನೆ ಅನುಸಾರ ಸಾಮಾಜಿಕ ಸೇವೆಯನ್ನ ಮಾಡಬೇಕು ಅಂತ ತಿಳಿಸಿದರು. ಇವತ್ತು ಸಾಮಾಜಿಕ ಪರಿವರ್ತನೆ ಆಗಬೇಕು ಅನ್ನೋ ವಿಷಯ ಮಾತಾಡೋದಿಲ್ಲ. ಬಸವಣ್ಣವರು 12ನೇ ಶತಮಾನದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕರೆಯನ್ನು ಕೊಟ್ಟರು. ಇವತ್ತು ಜಾತಿರಹಿತ ಸಮಾಜ ಆಗಬೇಕು, ವರ್ಗರಹಿತ ಸಮಾಜ ಆಗಬೇಕು, ಪ್ರತಿಯೊಬ್ಬರು ಅನ್ಯೋನ್ಯವಾಗಿರಬೇಕು, ಅಣ್ಣ ತಮ್ಮನ ರೀತಿ ಜೀವನ ಮಾಡಬೇಕು, ಎಲ್ಲವನ್ನು ಬಿಟ್ಟು ಒಟ್ಟಾಗಿ ಮಾಡಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟರು. ಎಷ್ಟು ಜನ ಅನುಸರಿಸಿದ್ರು, ಎಷ್ಟು ಜನ ಬಿಟ್ಟರು ಗೊತ್ತಿಲ್ಲ. ಇತ್ತೀಚಿನ ದಿನಮಾನದಲ್ಲಿ ಇವತ್ತು ಕುವೆಂಪು ಕಡೆ ಹೇಳ್ತಾರೆ, ಬಸವಣ್ಣನವರು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟ ಬದಲು ಡೆಲ್ಲಿನಲ್ಲೋ ಉತ್ತರ ಪ್ರದೇಶದಲ್ಲೋ ಹುಟ್ಟಿದ್ರೆ ಇಡೀ ರಾಷ್ಟ್ರ ಒಂದೇ ಜಾತಿ ಆಗೋದು. ನಾವು ಮಾಡಲಿಲ್ಲ. ಬಸವಣ್ಣವರನ್ನ ನಾವು ಜೋಗದಲ್ಲಿ ಬಚ್ಚಿಟ್ಕೊಂಡೆ ಹೊರತು ಬಸವಣ್ಣವರ ತತ್ವ ಆದರ್ಶ ಜೊತೆಗೆ ಬೇರೆಯವರನ್ನ ನಾವು ಒತ್ತರಿಗೆ ಸೇರಿಸ್ತೀವಿ. ಬಿಜೆಪಿ ಮುಖಂಡ ಶ್ರೀ ದಿಲೀಪ್ ಕುಮಾರ್ ಮಾತನಾಡಿ, ಪ್ರತಿ ವರ್ಷ ಬಸವ ಜಯಂತಿ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದ್ದು, ಬಸವ ತತ್ವಗಳ ಜೊತೆಗೆ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲು ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಗುತ್ತಿದೆ ಅಂತ ತಿಳಿಸಿದರು. ಬಸವ ಸಮಿತಿಯರು ಈ ಸತಿ ಅದ್ದೂರಿಯಾಗಿ ಮಾಡಬೇಕು, ಏನೇ ಸಹಕಾರ ಬಂದರೂ ಕಷ್ಟ ಆದರೂ ನಾವು ಜೊತೆ ಇರ್ತೀವಿ, ನೀವು ಯಾವುದಕ್ಕೂ ಎದುರ್ದಂಗೆ ಬಂದೋರಿ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಂದೆ ಈ ಕಾರ್ಯಕ್ರಮ ವರ್ಷ ಇದು ನಾವಿರಲಿ ಬಿಡಲಿ ನಮ್ಮ ಮಕ್ಕಳ ಕಾಲಕ್ಕೂ ಇದು ನಡಿಬೇಕು. ಇದನ್ನು ನಾವು ಹೈಸ್ಕೂಲ್ ಫೀಲ್ಡಲ್ಲಿ ಇನ್ನೂ ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತ ಬಂದ್ತೇವೆ. ಈ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭವು ಇಟ್ಕೊಂಡಿದೆ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ನಮ್ಮ ಮಕ್ಕಳಿಗೆ ಕರೆದು ಸಮಾಜದಿಂದ ನಾವು ಸನ್ಮಾನ ಮಾಡಬೇಕು. ಒಂದು ಮಕ್ಕಳಲ್ಲಿ ನಾವು ಹೇಳಕ್ಕೆ ಇಷ್ಟಪಡೋದು, ತಮ್ಮ ಜೊತೆ ತಂದೆ ತಾಯಿ ಖುಷಿಯಿಂದ ಕರ್ಕೊಂಡ್ಬರ್ತಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿವಿ ಚಂದ್ರಶೇಖರ್ ಬಾಬು ಮಾತನಾಡಿ, ಬಸವಣ್ಣನವರ ಬಗ್ಗೆ ಇಂದಿನ ಮಕ್ಕಳಿಗೆ ತಿಳಿಸಬೇಕಿದೆ. ಪ್ರತಿಭಾವಂತ ಮಕ್ಕಳು ನಮ್ಮ ಸಮಾಜ ತಿದ್ದುವ ಕೆಲಸವನ್ನ ಮಾಡಬೇಕು ಎಂದು ತಿಳಿಸಿದ್ರು. ಅವರಲ್ಲಿ ಇನ್ನೂ ಸ್ವಲ್ಪ ಚಂಚಲತೆ ಇರ್ತದೆ. ಪಾಪ ನಾನು ಯಾಕೆ ಕೂತ್ಕೋಬೇಕು, ನಾನು ಹೆಂಗ್ ಕೂತ್ಕೊಳ್ಳೋದು 1 ಗಂಟೆ ಅಂತ ಇಲ್ಲ ಹೇಳೋದು. ಆದ್ರೆ ಇವತ್ತು ಪ್ರತಿಭಾ ಪುರಸ್ಕಾರ ಇರೋದ್ರಿಂದ ಅದು ಓದಿದಂತ ಮಕ್ಕಳು, ವಿದ್ಯಾವಂತ ಮಕ್ಕಳು, 90% ಮೇಲೆ ಪಡೆದಂತ ಮಕ್ಕಳು ಇವತ್ತು ಬಸವದ ವಚನವನ್ನು ಬುದ್ಧಿರತ್ರ ಆಲಿಸ್ತಿರೋದು ನಿಜವಾಗ್ಲೂ ಬಹಳ ಮುಖ್ಯ. ಯಾಕೆಂದ್ರೆ ಆ ಮಕ್ಕಳು ಮುಂದಿನ ದಿನಗಳಲ್ಲಿ ಏನೋ ಸ್ವಲ್ಪ ಸಮಾಜನ ತಿದ್ದಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇರೋಂಥದ್ದು. ಆ ಮಕ್ಕಳೇ ತಿದ್ದಬೇಕು, ಆಗು ಹೋಗುಗಳನ್ನು ಆ ಮಕ್ಕಳೇ ತಿದ್ದಬೇಕು. ಮತ್ತು ಆ ಮಕ್ಕಳು ಮುಂಡಗೋಡು ಶ್ರೀ ಬಸವೇಶ್ವರ ಮಾತಾಜಿ ಮಾತನಾಡಿ, ಕಾರ್ತಿಕ ಕತ್ತಲಲ್ಲಿ ಜನಿಸಿದ ಬಸವಣ್ಣ ಜಾತಿ ವ್ಯವಸ್ಥೆ, ಧಾರ್ಮಿಕ ಅಸಮಾನತೆ, ಹೆಣ್ಣು ಮಕ್ಕಳ ನಿರ್ಲಕ್ಷ್ಯದ ಬಗ್ಗೆ ದನಿಯನ್ನ ಎತ್ತಿದವರು ಎಂದು ತಿಳಿಸಿದ್ರು. ಮಾಸ ಹಗಲು ಕಮ್ಮಿ ಇರುವಂತ ಮಾಸ ಯಾವುದು ಅಂದ್ರೆ ಕಾರ್ತಿಕ ಮಾಸ. ಹಾಗೆ ಬಸವಣ್ಣ ಹುಟ್ಟಿ ಬಂದ ಸಂದರ್ಭ ಹೇಗಿತ್ತು ಅಂದ್ರೆ ಕತ್ತಲೆಯಿಂದ ತುಂಬಿತ್ತು, ಅಜ್ಞಾನದಿಂದ ತುಂಬಿತ್ತು, ಹಕ್ಕು ಬಾಧ್ಯತೆಗಳಿಂದ ವಂಚಿತರಾಗಿದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಶ್ರೇಣೀಕೃತ ವ್ಯವಸ್ಥೆ, ಎಲ್ಲರಿಗೂ ಪೂಜೆ ಪ್ರಾರ್ಥನೆ ಅಂತ ಸಂದರ್ಭದಲ್ಲಿ ಬಸವಣ್ಣನವರೆಲ್ಲರಿಗೂ ಆಕಾಶ ದೀಪವಾಗಿ ಹುಟ್ಟಿ ಬಂದರು ಅಂತಕ್ಕಂಥದನ್ನ ರಾಷ್ಟ್ರಕವಿ ಕುವೆಂಪು ಬರೀತಾರೆ. ಇವತ್ತು ಬಸವಣ್ಣ ಹುಟ್ಟುತ್ತಿದ್ದ ಹಾಗೆ ಒಂದಿಷ್ಟು ಅವರಿಗೆ ತಿಳುವಳಿಕೆ ಬರ್ತಾ ಇದ್ದ ಹಾಗೆ ಹಿರಿಯರ ಮಹಾಕವಿ ಬರೀತಾನೆ, ಬರಹ, ಶಬ್ದಾರ್ಥ, ರಸ, ಭಾವೋಕ್ತಿ, ಪ್ರವೀಣತೆ, ಛಂದೋ, ವ್ಯಾಕರಣ, ಸಂಗೀತ, ಸಾಹಿತ್ಯ, ವೇದ, ಆಗಮ ಎಲ್ಲರನ್ನೂ ಕೂಡ ಕಂಡುಕೊಂಡಿರ್ತಕ್ಕಂಥ ಬಸವಣ್ಣನವರು ಅದರಲ್ಲಿರುವಂತ ಆಚರಣೆನೇ ಬೇರೆ ಆಗಿತ್ತು. ನಮ್ಮ ಜನಗಳಲ್ಲಿರ್ತಕ್ಕಂಥ ಆಚರಣೆನೇ ಬೇರೆ ಆಗಿತ್ತು. ಸಣ್ಣ ವಯಸ್ಸಿನಿಂದಲೂ ಬಸವಣ್ಣ ಪ್ರಶ್ನೆ ಆಗ್ತಾನೆ, ಗುರು ಹಿರಿಯರನ್ನ, ಪೂಜ್ಯರನ್ನ
ದೊಡ್ಡವರನ್ನ, ತಂದೆ ತಾಯಿಗಳನ್ನ, ಅದರಲ್ಲಿರೋರು ಯಾಕೆ ನಮ್ಮ ಆಚರಣೆ ಹೀಗೆ ಹಾಕಿದೆ. ಸಣ್ಣ ವಯಸ್ಸಿಗೆ ಬಸವಣ್ಣ ಒಂದು ಬಂಡನ್ನು ಹೂಡುತ್ತಾರೆ. ಏನಂತ ಹೇಳಿದ್ರೆ, ನನಗಿರುವಂತ ಸಂಸ್ಕಾರ, ನನಗಿರುವಂತ ಶಿಕ್ಷಣ, ನನಗಿರುವಂತ ಅವಕಾಶಗಳು ಮಾದಾರ ಚೆನ್ನಯ್ಯನಿಗೆ ಹಾಕಿಲ್ಲ, ಡೋಹಾರ ಕಕ್ಕಯ್ಯನಿಗೆ ಹಾಕಿಲ್ಲ, ಒಕ್ಕಲಿಗ ಮುದ್ದಣ್ಣನಿಗೆ ಹಾಕಿಲ್ಲ, ಅಂಬಿಗರ ಚೌಡಯ್ಯನಿಗೆ ಹಾಕಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಕೇಳ್ತಾರೆ. ಕೇವಲ 8-9 ವಯಸ್ಸಿನಲ್ಲಿ ಬಸವಣ್ಣ ಮೊಟ್ಟಮೊದಲು ಕೇಳಿದ್ರವರು, ನನಗಿಂತ ಅಕ್ಕ ದೊಡ್ಡವಳು. ದಯಮಾಡಿ ಹೆಣ್ಮಕ್ಳು ಈ ಕಡೆ ಲಕ್ಷ್ಯ ಕೊಡ್ರಿ. ಇವತ್ತು ಬಸವಣ್ಣನನ್ನ ಪುರುಷರು ಎಷ್ಟು ಪೂಜಿಸ್ತಾರೆ, ಎಷ್ಟು ಗೌರವಿಸ್ತಾರೆ, ಅದಕ್ಕಿಂತ 10 ಪಟ್ಟು 100 ಪಟ್ಟು ಮಹಿಳೆಯರು ಬಸವಣ್ಣನನ್ನು ಗೌರವಿಸ್ಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ ಪುರುಷನಿಗೆ ಎಷ್ಟು ಹಕ್ಕು ಬಾಧ್ಯತೆಗಳಿದೆ ಅಂತ ಸಮಾನವಾದ ಹಕ್ಕನ್ನ ಈ ಜಗತ್ತಿನಲ್ಲಿ ಯಾವುದಾದ್ರೂ ಧರ್ಮದಲ್ಲಿ ಇದೆ ಅಂತ ಅಂದ್ರೆ ಅದು ಲಿಂಗವಂತ ಧರ್ಮದಲ್ಲಿ ಮಾತ್ರ. ವೇದಿಕೆಯ ಕಾರ್ಯಕ್ರಮಕ್ಕೂ ಮುನ್ನ ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಿಂದ ಬಸವಣ್ಣನವರ ಪುತ್ಥಳಿ ಮೆರವಣಿಗೆಯನ್ನ ವಿವಿಧ ಕಲಾ ಪ್ರಕಾರಗಳ ಜೊತೆ ಅದ್ದೂರಿಯಾಗಿ ನಡೆಸಲಾಯಿತು. ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಚಾಲುಕ್ಯ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ದೊಡ್ಡಗುಣಿ ಮಠದ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮೀಜಿ, ತೆವಡೆಹಳ್ಳಿಯ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ, ಗೊಲ್ಲಹಳ್ಳಿ ಮಠದ ಶ್ರೀ ವಿಭವ ವಿದ್ಯಾಶಂಕರ ಸ್ವಾಮೀಜಿ, ತೊರೆಮಠದ ಅಟವಿ ಚನ್ನಬಸವ ಸ್ವಾಮೀಜಿ ಸಾನ್ನಿಧ್ಯವನ್ನ ವಹಿಸಿದ್ರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೇಂದ್ರ ಪ್ರಧಾನ ಕಾರ್ಯದರ್ಶಿ ಸಾಗರನಳ್ಳಿ ನಟರಾಜು, ತಾಲೂಕು ಅಧ್ಯಕ್ಷ ಮಂಜುನಾಥ್, ಮುಖಂಡರಾದ ಎನ್ಸಿ ಪ್ರಕಾಶ್, ರುದ್ರೇಶ್, ಹಿತೇಶ್, ಮಲ್ಲಿಕಾರ್ಜುನ್, ಉಪನ್ಯಾಸಕ ಡಾಕ್ಟರ್ ಮಂಜುನಾಥ್, ಬಸವ ಜಯಂತಿ ಆಚರಣಾ ಸಮಿತಿಯ ಪಾಲನೇತ್ರಪ್ಪ, ದಿವ್ಯ ಪ್ರಕಾಶ್, ವಿಶ್ವನಾಥ್, ಜಯಣ್ಣ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಜೆ ಶಿವಕುಮಾರ್, ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್, ಸಿದ್ದಲಿಂಗಮೂರ್ತಿ, ಬಸವಲಿಂಗಯ್ಯ, ಸಿದ್ದರಾಮಯ್ಯ, ಚನ್ನಶೆಟ್ಟಿ, ಯತೀಶ್, ದಿನೇಶ್, ಗಂಗಾಧರಯ್ಯ, ಡಾಕ್ಟರ್ ನಾಗಭೂಷಣ್, ಕಟ್ಟಿಗೆನಹಳ್ಳಿ ಯತೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತುಂಬಾ ದಪ್ಪ ಇದ್ದೀರಾ, ಸಣ್ಣ ಆಗ್ಬೇಕಾ? ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗ್ಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.